ಒಂದೊಂದು ಸಸಿಯಿಂದ ಒಂದು ಸಸಿಗೆ 12 ಒಂದು 300 ಗಿಡ ಹಾಕಿದೀವಿ. 300 ಗಿಡ ಹಾಕಿ ಈಗ ಒಂದು ವರ್ಷದ ಮೇಲೆ 8 ತಿಂಗಳು ಒಂದು ವೆರೈಟಿ ದಾಸಂಗೋಡು ಒಂದು ವರ್ಷದ ಮೇಲೆ 8 ತಿಂಗಳು ಗಿಡ ಈ ತರ ಬಿಟ್ಟಿದೆ. ಹೀಗಿದೆ ಇನ್ನು ನೀವು ನೋಡಿರಲ್ಲ, ಈಗ 100 ರೂಪಾಯಿಗೆ ಹೋದ್ರು ನಮ್ಗೆ ಲಾಸ್ ಇಲ್ವಲ್ಲ, ನಾವು ಬೆಳ್ಕೊಂಡ್ ತಿನ್ನಂಗ ಆಯ್ತಲ್ಲ. ಹೌದು, 4 ಜನಕ್ಕೆ 100 ರೂಪಾಯಿ ಕಮ್ಮಿ ಕೊಡಂಬಿಡಿ. ಅವ್ನು 300 ಹೇಳಿ ನಾನು 100 200 ಕೊಡ್ತೀನಿ ಬರ್ರಿ ಅಂತೀನಲ್ಲ, ಇಲ್ಲೂ ತಿನ್ನಂಗ ಆಯ್ತಾ. ಅವ್ನು ಎಲ್ಲಿಂದಲೋ ತಂದು ಕೊಡೋದ ನಾವು ಫ್ರೆಶ್ ಆಗಿ ಇಟ್ಕೊತೀನಲ್ಲ, ಬಣ್ಣ ಬರ್ಲಿ ಅಂತ ಔಷಧಿ ಹೊಡೆದ್ಲ ಏನಿಲ್ಲ, ಗಿಡ ರೆಡಿ ಬಿಟ್ಟಿದೆ. ನಿನ್ಗೆ ಯಾವ್ದು ಬೇಕು ಟೋಸಕ್ಕೆ ಇಟ್ಕೊಟ್ಟು ನಿಂತೀನಲ್ಲ. ಚೆನ್ನಾಗಿ 250 300 ಗ್ರಾಮ್ ಒಳ್ಳೆ ಸೈಜ್ ಬಂದವೆ. ಗ್ರೂಪ್ ಅಲ್ಲಿ ಈ ತರ ಹಾಕಿ ಈ ತರ ಬುಡಿ ಅಂತ ಆಗ್ತಾ ಇರ್ತದೆ, ನೋಡ್ಕೊಂಡು ನಾವು ಮಾಡ್ಕೊಂಡ್ರೆ ಆಯ್ತು. ನಮ್ಮ ಹೆಸರು ಶಂಕರಪ್ಪ ಅಂತ. ನಮ್ದು ಮೈಸಂದ್ರ ಹೋಬಳಿ ತುರುವೇಕೆರೆ ತಾಲೂಕು ದೊಡ್ಡಮಲ್ಲಿಗೆರೆ ಜಿಲ್ಲೆ ತುಮಕೂರು. 2 ಎಕರೆ ಜಮೀನಲ್ಲಿ ಒಂದ್ ಸ್ವಲ್ಪ ಇನ್ನು ಮ್ಯಾಕ್ ಉಳ್ಕೊಂಡಿದೆ. ನಾವು ಆಪಲ್ ಗಿಡ ಹಾಕೋಣ ಅಂತ ಹೇಳಿ ಇದು ಮಾಡಿದ್ವು. ಯೂಟ್ಯೂಬ್ ಅಲ್ಲಿ ನೋಡಿ ಹಿಂಗೆ ಹುಡಿಕೊಂಡು ಹೋದಾಗ ಚಕ್ರಪಾಣಿ ಸಾರ್ ಅನ್ನೋರು ಸಿಕ್ಕಿರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಪಲ್ ಗಿಡ ಹಾಕ್ಬೇಕಣ್ಣ, ನಮ್ಗೆ ನಮ್ ನೆಲದಾಗ ಆಯ್ತದ ಅಂತ ಕೇಳಿದ್ಕೆ ರೆಡ್ ನೆಲ ಕಪ್ಪು ನೆಲ ಇದ್ರೆ ಆಗಲ್ಲ ಅಂತ ಹೇಳಿರು. ಆಯ್ತು ಅಂತ ಹೇಳಿ ತಂದು ಹಾಕಿ ಈಗ ಈ ಲೆಕ್ಕಕ್ಕೆ ಹೋಯ್ತೆ 1.5 ಎಕರೆ ಇರ್ಬೋದೇನೋ. 12 ಗ್ಯಾಪ್ ಕೊಟ್ಟು ಒಂದೊಂದು ಸಸಿಯಿಂದ ಒಂದು ಸಸಿಗೆ 12 ಒಂದು 300 ಗಿಡ ಹಾಕಿ 300 ಗಿಡ ಹಾಕಿ ಈಗ ಒಂದು ವರ್ಷದ ಮೇಲೆ 8 ತಿಂಗಳು. ವರ್ಷದ ಮೇಲೆ 8 ತಿಂಗಳು ಗಿಡ ಈ ರೇಂಜಿಗೆ ಈಗ ಇಷ್ಟು ಬಿಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಇದು. ಇದು ಪರವಾಗಿಲ್ಲ. ಈ ತರ ಬಂದ್ರೆ ಏನು ಲಾಸ್ ಏನಾಗಲ್ಲ. ಇದಕ್ಕೆ ಗೊಬ್ಬರ ಮತ್ತೆ ನೀರೆಲ್ಲ ಯಾವ ರೀತಿ ಕೊಡ್ತಿದ್ದೀರಾ? ದನಿಂದ ಹಾಕ್ತಿವಿ. ನೀರು ಕಮ್ಮಿ ಬಿಡ್ಬೇಕು ಅಂತ ಹೇಳ್ತಾರೆ, ಕಮ್ಮಿನೂ ಬಿಡ್ತೀವಿ ಡ್ರಿಪ್ ಅಲ್ಲಿ. ಇನ್ನು ಗೌರ್ಮೆಂಟ್ ಗೊಬ್ಬರ ಒಂದು ಸ್ವಲ್ಪ ಬೇವಿನ ಹಿಂಡಿ ಆಳು ಮೂಡು ಹಾಕ್ತಿವಿ. ದನಿ ಗೊಬ್ಬರ ಹಾಕ್ತಿವಿ. ಇದು ಗೌರ್ಮೆಂಟ್ ಗೊಬ್ಬರ ಕಮ್ಮಿನೇ. ಗೌರ್ಮೆಂಟ್ ಗೊಬ್ಬರ ಕಮ್ಮಿನೇ. ನೀರು ಯಾವಾಗ ಕೊಡ್ತೀರಾ? ನೀರು ಒಂದು ವಾರಕ್ಕೆ 2 ಸತಿ, ಒಂದ್ಸತಿ ಒಂದೊಂದು ಗಂಟೆ ಬಿಡ್ಬೇಕು ಅಂತ ಹೇಳ್ಯಾರೆ, ಬಿಡ್ತೀವಿ. ಇನ್ನು ಮಳೆಗಾಲದಲ್ಲಿ ಮಳೆಗೆ ಏನಾಗಲ್ರ, ಇದು ನೀರು ಕಮ್ಮಿ ಬಿಡಿ ಅಂತ ಹೇಳ್ಯಾರೆ. ಈಗ ಚಿಕ್ಕದ್ರಿಂದ ಯಾವ ರೀತಿ ಗಿಡನ ನೋಡ್ಕೊಂಡು ಬಂದಿದ್ರ ನೀವು? ಈಗ ಸುಮಾರು ಬೆಳೆದಿದೆ ಗಿಡ. ಈಗ ಅವರು 1.5 ಅಡಿ ಬಿಟ್ಟು ಮೇಕೆ ಕಟ್ ಮಾಡ್ಕೊಂಬಂದು ಕವಲೋಡ್ಸು ಅಂತ ಹೇಳಿದ್ರು. ಈಗ ಅದೇ ತರ ಕಟ್ ಮಾಡಿ ಈ ತರ ಬಂದಿದೆ. ಈ ರೇಂಜ್ ಬಂದು ನಿಂತಿದೆ ಈಗ. ಇದು ಯಾವ ತಳಿ ಅಂತ ಗೊತ್ತಾ? ಸೇಬೆಹಣ್ಣು ಒಂದು ವೆರೈಟಿ ದಾಸಂಗೋಡು, ಇನ್ನೊಂದು ಅದೆಂತದೋ ಹೇಳಿರು. 3 ತರ ಕೊಟ್ಟಾರೆ. 3 ತಳಿನೂ ಹಾಕ್ಬೇಕಂತೆ, ಇಲ್ಲ ಅಂದ್ರೆ ಕಾಯಿ ಬಿಡಲ್ಲ ಅಂತ ಹೇಳಿರು. ಇದು ಯಾವ್ದೋ ಒಂದು ಈ ಗಿಡ ಒಂದು 20ಕ್ಕೆ 10ಕ್ಕೆ ಒಂದು ಹಾಕ್ಬೇಕಂತೆ. ಪರಾಗ ಸ್ಪರ್ಶ ಆಗ್ಲಿಕ್ಕೆ ಆಗಕ್ಕೆ ಅಂತ ಏನೋ ಹೇಳಿರು, ಅದ್ರ ಬಗ್ಗೆ ಗೊತ್ತಿಲ್ಲ. 3 ತರ ತಳಿ ಕೊಟ್ಟವ್ರೆ. ಒಂದು ವರ್ಷದ ಮೇಲೆ 8 ತಿಂಗಳು ಗಿಡ ಈ ತರ ಬಿಟ್ಟಿದೆ. ಒಂದು ವರ್ಷದ ಮೇಲೆ 8 ತಿಂಗಳು ಗಿಡ ಬಿಟ್ಟಿದೆ. ಟೇಸ್ಟ್ ಮಾಡಿದ್ರಲ್ಲ, ಯಾವ ರೀತಿ ಇದೆ? ಹೀಗಿದೆ. ನೀವು ನೋಡಿರಲ್ಲ, ಈಗ ಚೆನ್ನಾಗಿತ್ತು, ನಾವು ತಿಂದು ನೋಡಿದ್ವಿ. ಅದ್ರ ಬಡ್ಡೆಯಲ್ಲಿ ಕಿರ್ಪಾಸು ಬೆಳ್ಕೊಂಡಿದೀವಿ. ಇದ್ರ ಬಡ್ಡೆಯಲ್ಲಿ ಮೆಣಸಿನಕಾಯಿ ಕೂಡ ಹಾಕಿದೀರಾ? ಮೆಣಸಿನ ಗಿಡ ಹಾಕಿದ್ವಿ. ಮೆಣಸಿನ ಗಿಡನು ಈ ತರ ಬಂದಿದೆ. ನಮ್ಗೆ ಎರಡೊಂದು ಕೆಲಸನೂ ಆಯ್ತು. ಈಗ ಅದಕ್ಕೂ ನೀರು ಬಿಟ್ಟಂಗಾಯ್ತು, ಇದು ಬೆಳೆ ಆಯ್ತು. ಈಗ ನಮ್ಗೆ ಸಣ್ಣ ಪುಟ್ಟ ಖರ್ಚಿಗೆ ಇದು ಮೇಂಟೈನ್ ಆಯ್ತದೆ. ಇದು ಮೇಂಟೈನ್ ಆಗ್ತಾ ಇದೆ. ಒಂದೇ ತರದಾದ್ರೆ ಈಗ ಲಾಸ್ ಅಂತದಲ್ಲ, ಈಗ ಮಧ್ಯದಲ್ಲಿ ಇದು ಒಂದು ಬೆಳೆ ಬಂದಂಗೂ ಆಯ್ತು. ಹೌದು, ಅದರಲ್ಲೂ ಇದರಲ್ಲೂ ಎರಡಲ್ಲೂ ಬಂದಂಗ ಆಯ್ತು. ಈಗ ಮಾರ್ಕೆಟ್ಗೆ ಏನಾದ್ರು ಹಾಕ್ತಾ ಇದೀರಾ ಹಣ್ಣುಗಳನ್ನ? ಇಲ್ಲ, ಹೇಳಿದೀನಿ ಯಾರಿಗಾರ, ನಾವು ಹೋಗಿ ಇದು ಮಾಡಲ್ಲ, ಯಾರಿಗಾರ ಕೊಡೋಣ ಅಂತ ಹೇಳಿದೀನಿ. ಈಗ ಸದ್ಯಕ್ಕೆ ನಿಮ್ ಮನೆಗೆ, ನಿಮ್ ಊರವ್ರಿಗೆ ಅವ್ರ ಇವ್ರು ಕಿತ್ಕೊಂಡು ತಿಂತಿದ್ರ ಅಷ್ಟೇ? ಹೌದು. ಇಲ್ಲೆಲ್ಲ ಸೊಳ್ಳೆ ಪರ್ದ ಹಾಕಿದಿರಲ್ಲ, ಇದೇನಕ್ಕೆ ಹಾಕಿರೋದು ಇಲ್ಲಿ? ಇದು ಬೂಜಿ ಹೊಡಿತದೆ ಅಂತ ಅಂದ್ರೆ ಅಕ್ಕಿ ಕಾಟಲ್ವರ. ಹೌದೌದು, ಅದಕ್ಕೋಸ್ಕರ ನಾವು ಈ ತರ ಮಾಡಿದೀವಿ. ಈಗ ಇದನ್ನ ಹಾಕಿದ್ಮೇಲೆ ಗಿಡ ಹುಳ ಅಲ್ಲಿ ಅಕ್ಕಿ ಅಲ್ಲಿ ಬಟ್ಟ ಇಲ್ಲ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಈಗ ಸೇಬ್ ಬೆಳೆದಿದ್ರಲ್ಲ, ಏನ್ ಖುಷಿ ಇದೆಯಾ? ಬೆಳಿಬೋದಾ ಇದನ್ನ? ರೈತರು ಬೆಳಿಬೋದು. ಈಗ ಎಲ್ಲಿಂದಲೋ ತಂದು ಈಗ ಕಾಶ್ಮೀರದಿಂದ ತರ್ತೀವಿ ಅಂತದೆ, ಅವ್ರು ಹೇಳ್ದಷ್ಟು ದುಡ್ಡು ಕೊಡ್ತೀವಿ. ಈಗ ನಾವೇ ಬೆಳ್ಕೊಂಡ್ ತಿಂದಂಗ ಆಯ್ತದಲ್ಲ. ಹೌದೌದು, ನೀವೇ ಬೆಳ್ಕೊಂಡ್ ತಿಂದಂಗ ಆಗುತ್ತೆ. ಸೇಬ್ ಅಂತಂದ್ರೆ ಅಯ್ಯೋ ಅಲ್ಲೆಲ್ಲೋ ತರಬೇಕಿತ್ತು, ಮಾಡ್ಬೇಕಿತ್ತು ಅಂತಿದ್ದೀರಿ. ಏನೋ ಅಂತಾರೆ, ನಮ್ಮ ಭೂಮಿಲೇ ಬೆಳೆದು ನಾವೇ ತಿನ್ಬೋದಲ್ಲ. ಹೌದು, ಆರಾಮ ತಿನ್ಬೋದು. ಹಂಗಾಗಿ ನೀವೇ ಬೆಳ್ಕೊಂಡು, ಖಾಲಿ ಜಮೀನು ಇರೋದ್ರಿಂದ ನೀವೇ ಬೆಳ್ಕೊಂಡು ತುಂಬಾ ಚೆನ್ನಾಗಿದೆ. ಈಗ ಇದೆಲ್ಲ ನೋಡಿ ರೈತರು ಏನ್ ಹೇಳ್ತಾರೆ? ಇದೆಲ್ಲ ನೀವು ಬೆಳೆದಿದ್ದೀರಾ, ಈ ಕಡೆ ರೈತರು ಯಾರು ಬೆಳೆದಿಲ್ಲ. ಈಗ ರೈತರು ಏನಂತ ಬೆಳೆ ಚೆನ್ನಾಗ್ ಬಿಟ್ಟು ನಾವು ಮಾಡ್ತೀವಿ ಅಂತದೆ. ಇಲ್ಲೆಲ್ಲೂ ಬೆಳೆದಿಲ್ವಲ್ವಾ, ನಾವು ಏನಾದ್ರು ಆಗ್ಲಿ ಬೆಳೆದೇಬೇಕು ಅಂತ ಹಾಕಿದ್ಕೆ ಲಾಸ್ ಇಲ್ಲ. ಈ ರೇಂಜಿಗೆ ಈ ಇದು ಬಿಟ್ಟೈತೆ ಅಂದ್ರೆ ಈ ಕ್ವಾಲಿಟಿ ಕಾಯಿ. ಹೌದು, ಇನ್ನು ಮುಂದಿನ ದೊಡ್ಡ ಗಿಡ ಆದ್ಮೇಲೆ ಎಷ್ಟು ಬಿಡ್ಬೋದು? ಈ ರೇಂಜಿಗೆ ಬಿಟ್ಟೈತೆ ಅಂದಾಗ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ. ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಈಗ ಖಾಲಿ ಜಮೀನು ಸ್ವಲ್ಪ ಐತೆ ಅಂತ ಹೇಳಿದ್ರಲ್ಲ, ಇನ್ನು ಏನಾದ್ರು ಸ್ವಲ್ಪ ಜಾಸ್ತಿ ಮಾಡ್ಕೊಂತೀರಾ? ಜಾಸ್ತಿ ಮಾಡೋಣ ಅಂತ. ಇವೆಲ್ಲ ಒಂದು ಇದಕ್ಕೆ ಲೆಕ್ಕ ನಿಂತ ಮೇಲೆ ಅದಕ್ಕೂ ಒಂದ್ ಸ್ವಲ್ಪ ಹಾಕ್ತಿವಿ ಮೇಕಿ. ಇನ್ನೊಂದು 200, ಟೋಟಲ್ ಒಂದು 600-700 ಮಾಡೋಣ ಅಂತ. 600-700. ಈಗ ಗಿಡಗಳಿಗೆ ಏನಾದ್ರು ಕಾಯಿಲೆ ಬಂದು ಸತ್ತಿರೋದು, ಏನಾದ್ರು ಪ್ರಾಬ್ಲಮ್ ಆಗಿರೋದು ಏನಾದ್ರು ಆಯ್ತಾ? ಸತ್ತಿರೋದೇನಿಲ್ಲ. ಏನಪ್ಪಾ ಅಂದ್ರೆ ಸ್ವಲ್ಪ ನೀರ್ ಕಮ್ಮಿ ಬಿಡ್ಬೇಕಷ್ಟೇ. ನೀರ್ ಕಮ್ಮಿ ಬಿಡ್ಬೇಕಷ್ಟೇ. ಅವ್ರು ಸಾರು ಹೇಳ್ತಾ ಇರ್ತಾರೆ,
ಯಾವಾಗ್ಲೂ ನೀರ್ ಕಮ್ಮಿ ಬಿಡಿ. ಹ್ಮ್ ನೀರ್ ಜಾಸ್ತಿ ತಾಣಲ್ಲ ಕಣ ಇದು. ಅಲ್ಲ ಕಾಡು ಗಿಡದ ತರ ಇದು. ಕಾಳು ಗಿಡದ ತರ ಇದು, ನೀರೇನ್ ಜಾಸ್ತಿ ತಾಳಲ್ಲ. ನೀರೇನ್ ಜಾಸ್ತಿ ತಾಣಲ್ಲ. ನೀರ್ ಬಿಟ್ಟು ಎಲ್ಲ ಹೆಚ್ಚು ಕಮ್ಮಿ 15 ದಿವಸ ಐತೆ. ಓ 15 ದಿವಸ ಆಯ್ತಾ ನೀರ್ ಬಿಟ್ಟಿದ್ದಕ್ಕೆ? 15 ದಿವಸ ಆಗಿದೆ ನೀರ್ ಬಿಟ್ಟು. ಹ್ಮ್ ಸ್ವಲ್ಪನೂ ಟ್ಯಾವಿಲ್ಲ ನೋಡಿ. ಆ ಗಿಡ ಒಂಚೂರು ಏನು ಬಾಡೇ ಇಲ್ಲ. ಬಾಡೆ ಇಲ್ಲ, ಹೌದು ಗಿಡ ಏನ್ ಬಾಡಿಲ್ಲ, ಚೆನ್ನಾಗೈತೆ ತುಂಬಾ. ಅವರು ಚಕ್ರಪಾಣಿ ಸರ್ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ನಿಮ್ಗೆ? ಈಗ ನಾವು ಈ ತರ ಗಿಡ ಇದಾಯ್ತೆ ಅಂತ ಫೋಟೋ ಹಾಕಿದೆ, ಇದನ್ನ ಮಾಡಿ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ ಹೇಳ್ತಾರೆ ಏನು ಎತ್ತ ಯಾವ ತರ ಪ್ರಾಬ್ಲಮ್ ಇಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಅಂತ ಆಡ ಹುಡುಗರು ಬೆಳಿಬೋದು. 100 ರೂಪಾಯಿಗೆ ಹೋದ್ರು ನಮ್ಗೆ ಲಾಸ್ ಇಲ್ವಲ್ಲ. 1,000 ರೂಪಾಯಿ ಖರ್ಚು ಮಾಡ್ತೀವಿ ಹೋಗಲಿ ಒಂದ್ ಮರಕ್ಕೆ ಅಂತೆಲ್ಲ ತಿಳ್ಕೊಳ್ಳಿ. ಹೌದು, ಇನ್ ಇದಕ್ಕಿಂತ ಏನ್ ಬೇಕು? ನೀರ್ ಕಮ್ಮಿ ಅಲ್ಲ. ನೀರ್ ಕಮ್ಮಿ, ನೀರೇನಿಲ್ಲ. ನೀರಿಂದ ಒಂದು ಈಗ ಅಡಿಕೆ ಮರ ಹಾಕಿದೆ, ಅದ್ರೊಳಗೆ ಅರ್ಧ ನಮ್ಗೆ ಇಲ್ಲೂ ಸೇವ್ ಆಯ್ತದಲ್ಲ. ಹೌದು, ಆಮೇಲೆ ತೀರಾ ಮಳೆ ಹೋದ್ರು ಏನಿದು ಅಣಗ್ತದೆ ಅನ್ನಂಗೇನಿಲ್ಲ ಅರ್ಜೆಂಟ್ಗೆ. ಅಡಿಕೆ ಗಿಡ 1 ತಿಂಗಳು ನೀರ್ ಬಿಡ್ಲ ಅಂದ್ರೆ ಸುಳಿನೇ ಇರಲ್ಲ. ಹೋದ್ರೆ ಹೋಯ್ತದೆ, ಎಷ್ಟು ವರ್ಷ ಆದ್ರೂ ಹೋಯ್ತದು. 20 ವರ್ಷ ಸೊಸೆ ಆದ್ರೂ ತಮ್ಮ ಅದು ಇದಂಗಲ್ಲ, ಅದು ಹಂಗಲ್ವಲ್ಲ. ಇದು ಒಂದಲ್ಲ ಒಂದ್ ಕಡೆ ಚಿಗುರುತ್ತೆ, ಇದು ಸಿಗುತ್ತೆ. ಅದಂದ್ರೆ ಸುಳಿ ಹೋದ್ರೆ ಮುಗ್ದೇ ಹೋಯ್ತು. ನಾವ್ ಇನ್ನೇನು ಮೇಣ ಹಾಕೋಣ ಬಂದೆ ಉಳ್ಕೊಳೋದು. ಇದು ಹಂಗಲ್ವಲ್ಲ. ಈಗ ನಾವು ಮಾಡಿದೀವಿ ಅಡಿಕೆ ಗಿಡನ, ನಾವು ಬೋರ್ ಹಾಕ್ತಿದ್ವಿ. ಈಗ ನೋಡಿ ನೀರ್ ಬತ್ತೆ ಇಲ್ಲ, ಅಲ್ಲೇ ಕಮ್ಮಿ ಆಯ್ತಾವೆ. ಹಿಂಗಾದ ಹೆಂಗೆ? ಬಿಸಿಲು ಏನ್ ಹಿಂಗ್ ಹೊಡಿತೈತಲ್ಲ, ತುರುವೇಕೆರೆಯಲ್ಲಿ ಹಿಂಗೆ ಇತ್ತ ಮುಂಚೆನೆ ಬಿಸಿಲು. ಇದು ಇವತ್ತಲೇ ಈ ತರ ಆಗಿರೋದು. ಮೊದ್ಲು ನಾನು ಸುಮಾರು 14 ವರ್ಷ ಹುಡುಗನಿಂದ ಹೊಲಗೈತೆ ಇದ್ದೀನಿ. ನಾವೇನು ಎಜುಕೇಶನ್ ಏನಿಲ್ಲ. ನಮ್ಮಲ್ಲಿ ನಮ್ಮ ತಂದೆ ಎಲ್ಲ ವಯಸ್ಸಾದ್ರಿಂದ ಹಿಂಗೆ ಗೈಕೊಂಡಿರೋದ್ರಿಂದ ನಾನು ಇವತ್ತಲೇ ನಾನು ಫಸ್ಟ್ ನೋಡಿದ್ವಿ ಈ ತರ ಬಿಸಿಲು. ನಾನು ಸರ್ವಿಸ್ ಅಲ್ಲಿ ನೋಡೇ ಇರ್ಲಿಲ್ಲ. ನಾವು ಹೊಲದ ಕೆಲಸ ಮಾಡಿವಲ್ಲ, ಈ ತರ ಇರಲಿಲ್ಲ, ಏನೋ ಗೊತ್ತಿಲ್ಲ. ಈಗ ನಿಮಗೆ ಚಕ್ರಪಾಣಿ ಸರ್ ಕೊಟ್ಟಿರೋ ಸಸಿಗಳೆಲ್ಲ ತುಂಬಾ ಚೆನ್ನಾಗಿದಾವ, ಎಲ್ಲ ಚೆನ್ನಾಗಿದಾವೆ. ಇಲ್ಲೇ ಕಾಣ್ತದ ನೋಡಿ. ಹೌದು, ಹೋದ ವರ್ಷ ಬಿಟ್ಟಿತ್ತು ಒಂದು 50 ಗಿಡ, 4, 5 ಎಲ್ಲ ತುಂಬಾ ಚಿಕ್ಕದಿತ್ತಲ್ಲ. ಈಗ ನಾವು ಹುಡುಗರು ಕೆಲ್ಸಕ್ಕೆ ಬರೋದೆಲ್ಲ ಕಿತ್ಕೊಂಡ್ ತಿಂದ್ರು. ಈಗ ಜಾಸ್ತಿ ಬಿಟ್ಟಲ್ಲ, ಉಳ್ಕೊಂಡಿದೆ. ಏನಿಲ್ಲ, ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಕೊಟ್ರೆ ಸಾಕಲ್ಲ ಇದು? ಎಲ್ಲ ಉಂಟು ಹಾಕೋದು. ಏನ್ ಅಲ್ಲೇ ಹೋಗ್ಬೇಕು ಇಲ್ಲೇ ಕೊಡ್ಬೇಕಂತ ಇಲ್ಲ, ಯಾರಿಗಾರ ಕರ್ಸಿಬಿಟ್ಟು KG ಲೆಕ್ಕ ಕೊಟ್ಟ. ಸೇಬ್ ನೋಡ್ಬೇಕು ಅಂತ ಹಾಕಿದೆ, ಇಲ್ಲ ಇದರಿಂದ ನಾನು ಲಾಭ ನೆಕ್ಸ್ಟ್ ಲೆವೆಲ್ ತೆಗಿಬೇಕು ಅಂತ ಹಾಕಿದ? ನಮ್ನೆಲ್ಲ ಬಿಟ್ಟರೆ ಹೆಂಗೆ ಅಂತಲೇ ನಾ ಹಾಕ್ತೆ. ಜನ ಇಲ್ಲೆಲ್ಲ ಸೇಬ್ ಬೆಳೆಯಕಲ್ಲ, ಕಾಶ್ಮೀರ್ಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು ಅಂದ್ರು. ಕಂಡೇ ಮುಗಿಬೇಕು ಅಂತ ಹಾಕ್ತೆ, ಕೈ ಹಿಡಿತು. ಹೌದು, ಇವತ್ತು ನಾವು ಹೋಗಿ ಒಬ್ರು ವ್ಯಾಪಾರಿ ತಕ ಹೋದ್ರೆ 300 ರೂಪಾಯಿ KG ಕೊಡುವಂತಾನೆ. ನಾವು ಬೆಳ್ಕೊಂಡ್ ತಿನ್ನಂಗ ಆಯ್ತಲ್ಲ. ಹೌದು, 4 ಜನಕ್ಕೆ 100 ರೂಪಾಯಿ ಕಮ್ಮಿ ಕೊಡಂಗ್ ಬಿಡಿ. ಅವ್ನ್ 300 ಹೇಳಿ ನಾನು 100, 200 ಕೊಡ್ತೀನಿ ಬರ್ದಿ ಅಂತೀನಲ್ಲ. ಇಲ್ಲೂ ತಿನ್ನಂಗ ಆಯ್ತಾ? ಅವ್ನು ಎಲ್ಲಿಂದ ತಂದು ಕೊಡೋದ ನಾವು ಫ್ರೆಶ್ ಆಗಿ ಇಟ್ಕೊಟ್ಟಿನಲ್ಲ. ಬೇರೆ ಕೆಮಿಕಲ್ ಏನು ಬಳಸಿಲ್ಲ, ಏನಿಲ್ಲ. ಬಣ್ಣ ಬರ್ಲಿ ಅಂತ ಔಷಧಿ ಹೊಡ್ದಿಲ್ಲ, ಏನಿಲ್ಲ. ಗಿಡ ರೆಡಿ ಬಿಟ್ಟಿದೆ, ನಿನ್ಗೆ ಯಾವ್ದು ಬೇಕು ತೋರ್ಸಕ್ ಇಟ್ಕೊಟ್ಟು ನಿಂತೀನಲ್ಲ. ಹೌದು, ಸೈಜ್ ಎಲ್ಲ ಯಾವ ತರ ಬರ್ತಿದೆ ಹಣ್ಣು? ನೋಡಿ, ಈ ತರ ಬಂದಿದೆ ನೋಡಿ. ಚೆನ್ನಾಗಿ 250 300 ಗ್ರಾಮ್. ಒಳ್ಳೆ ಸೈಜ್ ಬಂದವೆ. ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿದಾರೆ ರೈತರಿಗೆ? ಹಾಕ್ಯಾರ ನೋಡಿ. ಆ ಗ್ರೂಪ್ ಅಲ್ಲಿ ಈ ತರ ಹಾಕಿ ಈ ತರ ಬಿಡಿ ಅಂತ ಆಗ್ತಾ ಇರ್ತಾರೆ. ಅದ್ ನೋಡ್ಕೊಂಡು ನಾವು ಮಾಡ್ಕೊಂಡ್ರೆ ಆಯ್ತು. ಈಗ ನೀವು ತಂದಿರೋ ಸಸಿಗಳೆಲ್ಲ ಒಂದ್ ಸಸಿ ಎಷ್ಟು ಬಿದ್ದೈತೆ ನಿಮ್ಗೆ ಚಕ್ರಪಾಣಿ ಅವ್ರ ಕಡೆಯಿಂದ? ನಮ್ಗೆ ಒಂದು 250 ರೂಪಾಯಿನ ಬಿದ್ದಿತ್ತು. 250 ರೂಪಾಯಿ ಒಂದ್ ಸಸಿ ಬಿದ್ದೈತೆ. ಸಸಿ ಕೊಡೋದ್ರ ಜೊತೆಗೆ ಅವ್ರ ಮಾರ್ಗದರ್ಶನ ಯಾವ ರೀತಿ ಕೊಡ್ತಿರ್ತಾರೆ ನಿಮ್ಗೆ? ಯಾವಾಗ್ಲೂ ಫೋನ್ ಅಲ್ಲಿ ಹೇಳಿದ್ರೆ ಈ ತರ ಆಗಿದೆ ಅಂದ್ರು ಹೇಳ್ತಾರೆ. ಇಲ್ಲಾಂದ್ರೆ ನಮ್ಮ ಗ್ರೂಪಿಗೆ ಸೇರ್ಸ್ಕೊಂಡು ಈ ತರ ನೀರ್ ಬಿಡಿ, ಈ ತರ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಫೈನಾಗಿ ಹೇಳ್ತಾರೆ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅವ್ರು ಹೇಳ್ದಂಗೆ ಕರೆಕ್ಟ್ ಆಗಿ ಮಾಡಿದ್ರೆ ನೀಟಾಗಿ ಬರ್ತದೆ. ಹಿಂಗೆ